ಮಕ ಬೇರೆ ನೋಡ್ತಿರಲ್ರಿ, ಆಪೋಸಿಟ್ ಬರ್ತಾ ಇದೀರಾ, ಆಪೋಸಿಟ್ ಬರ್ಬಿಟ್ಟು ಮಕ ಬೇರೆ ನೋಡ್ತಿರಲ್ರಿ. ಓಹೋ, KL ಬಾಯ್ಸ್, ಕೇರಳ ಬಾಯ್ಸ್, ಪಂಚೆ ಶೂ. ಏ ಆಫ್ರಿಕಾ ಅಣ್ಣ ಗುದ್ಬಿಟ್ಟಿಯ ಮದರ್ಸಿ ನೋಡೀಗ. ಚೆನ್ನಾಯ್ತು ಬಾ, ಫಸ್ಟು ಗಾಡಿ ಓಡಿಸು. ಯಾರು ದೆಂಗ್ಬಿಟ್ಟವರು ಹಿಂದ ಟ್ರಾಫಿಕ್ ಲೈನ್ ಇಲ್ಲ ಐತೆ. ಶಿಷ್ಯ ಅಲ್ಲಿ ಕ್ರಾಸ್ ಮಾಡ್ಕೊಂಬಿಟ್ಟಾನೆ, ಹೋಗೇ ಬಿಟ್ಟ ಆತಾಗಿ. ನಾನು ಶಾಡಕ್ಕೆ ಇದ್ಕೊಳ್ಳಿ ಅಂತ ಕಟ್ ಮಾಡಿ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಓಹೋ, KL ಬಾಯ್ಸ್, ಕೇರಳ ಬಾಯ್ಸ್, ಪಂಚೆ ಶೂ. ವಾಟ್ ಎ ಕಾಂಬಿನೇಷನ್, ಸೂಪರ್. ಆಹಾ, ಎಕ್ಸಲೆಂಟ್, ಬ್ಯೂಟಿಫುಲ್, ವಂಡರ್ಫುಲ್. ಒಳ್ಳೆ ತಣ್ಣ ಗಾಳಿ ಬೀಸ್ತಾರತ್ತಲ್ವ ಅವ್ರಿಗೀಗ. ಪಂಚೆ ಹಾಕೊಂಡು ಹೋಯ್ತಾ ಇರ್ತಾರೆ, ಒಳಗೆಲ್ಲ ಎ ಸಿ ಹೊಡೆದಂಗೆ ಹೊಡಿತಾ ಇರುತ್ತೆ. ಲೂಜು ಹೋಗೋದಾದ್ರು ಹೋಗು, ಮುಂದೆ ಹೋಗ್ಬಿಟ್ಟು ಹೋಗ್ಬಿಡ ಇವನೇ. ಚೆನ್ನಾಯ್ತು ಬಾ, ಫಸ್ಟು ಗಾಡಿ ಓಡಿಸು. ಯಾರು ದೆಂಗ್ಬಿಟ್ಟವರು ಹಿಂದ ಇವನೇ ಕಣಪ್ಪ, ಟ್ರೂಪರ್ ತೇಜಸ್ ಅಂತೆ. ಟ್ರೂಪರ್ ಎಲ್ಲಿ ನೋಡಿ ಹೆಸರು ಇಟ್ಕೊಂಡು ಗೊತ್ತಿಲ್ಲ. ಟ್ರೂಪರ್ ತೇಜಸ್. ಇವಂದೇನೋ ನಕಲ್ ಗಾರ್ಡ್ ಹಾಕ್ಸ್ಬೇಕಂತೆ ಒಂದು KTM Duke 200ಗೆ. ಸೊ ಅದಕ್ಕೆ ರೈಡರ್ ಸರಿಯಾಗಿ ಹೊರಟಿದ್ದೀವಿ. ಆಂಬುಲೆನ್ಸಿಗೆ ಜಾಗ ಆಗ್ಬಿಟ್ರು, ಬಡ್ಕತೈತೆ ಆಂಬುಲೆನ್ಸು. ಅಯ್ಯೋ ಕಿತ್ತೊಂದು ನನ್ನ ಮಕ್ಳ. ಅಲ್ಲಿ ಬತ್ತೈತೆ ನೋಡಿ, ಅಲ್ಲಿ ಆಂಬುಲೆನ್ಸು. ಟ್ರಾಫಿಕ್ ಒಳಗೆ ಸಿಗಾಗ್ಬಿಟ್ಟೈತೆ. ಇದೊಂದು ರೂಲ್ಸ್ ಚೇಂಜ್ ಮಾಡಬೇಕು. ಆಂಬುಲೆನ್ಸ್ಗೆಲ್ಲ ಫ್ರೀವೇ ಕೊಟ್ಟರೆ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ, ಇಂಥ ದೊಡ್ಡ ಸಿಟಿಗಳಲ್ಲಿ. ಯಾಕೆಂದರೆ ಯಾರು ಯಾವ ಸ್ಥಿತಿಯಲ್ಲಿ ಇರ್ತಾರಂತ ಗೊತ್ತಿಲ್ಲ. ನೀವು ಯಾವಾಗಲೂ ಇಲ್ಲಿರ್ತೀರಾ, ಇಲ್ಲಿ ಅದ್ಯಾಕೆ ಗುರು, ಆ ಕಡೆಯಿಂದ ಹಂಗೆ ಹೋಗಿರಾಗೋದು ಕ್ರಾಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತಲ್ವ. ಟ್ರಾಫಿಕ್ ಲೈನ್ ಇಲ್ಲ ಐತೆ. ಶಿಷ್ಯ ಅಲ್ಲಿ ಕ್ರಾಸ್ ಮಾಡ್ಕೊಂಬಿಟ್ಟಾನೆ, ಹೋಗೇ ಬಿಟ್ಟ ಆತಾಗಿ. ನಾನು ಶಾಡಕ್ಕೆ ಇದ್ಕೊಳ್ಳಿ ಅಂತ ಪಾಪ. ನೋಡಿ ಈ ಬಿಸಿಲಲ್ಲಿ ಎಷ್ಟೊಂದು ಕಷ್ಟಪಡ್ತಾವ್ರೆ. ಏಜ್ ಒಂದೊಂದು 60 ಇರ್ಬೋದು. ಅಂಥವ್ರದ್ದೆಲ್ಲ ಲೈಫು ನೋಡ್ಸ್ಕೊಂಡ್ರೆ ನಮ್ಮ ಲೈಫ್ ಪರವಾಗಿಲ್ಲ ಅಂತ ಅನ್ಸುತ್ತೆ ಗುರು. ಸೊ ಹಾರಿಬಲ್. ನನ್ ಮಗನೇ ತೋರ್ಸ್ಬಿಟ್ಟಲ್ಲ ನೀನ್ ಕಚಡ ಬುದ್ಧಿನ. ಬಿಟ್ಟಿಲ್ಲ. ಪ್ಯಾಂಟ್ ಯಾರ್ದು? ನಿಮ್ಮನೆ ಪಕ್ಕದ ಮನೆ ಹುಡುಗದ ಯಾಕೆ ಬಂದಿದೀಯಾ? ಇಲ್ಲ, ಏನೋ ಅದಲ್ಲೇ ಪ್ಯಾಂಟು. 5ನೇ ಕ್ಲಾಸ್ ಹುಡುಗಂದು ಪ್ಯಾಂಟ್ ಏನಾಗೈತೆ, ಚಪ್ರಿಯ ಲಕ್ಷಣ ಇದು. ಅದ್ಯಾವ ನಕ್ಷತ್ರದಾಗ ಹುಟ್ಟಿದೋ ಶಿವನೇ. ನಿಂದೆಲ್ಲಿ? ಓ ಇವನು ಅವನೇ ಗುರು. ಆ ಥರ ಪ್ಯಾಂಟ್ ಹಾಕಬಿಡಿ ಗುರು. ಯಾರು ನೋಡೋಕೆ ಎಷ್ಟು ಅಸಹ್ಯ ಆಗೋದು ಗೊತ್ತಾ. ಮಕ ಬೇರೆ ನೋಡ್ತಿರಲ್ರಿ, ಆಪೋಸಿಟ್ ಬರ್ತಾ ಇದೀರಾ. ಆಪೋಸಿಟ್ ಬರ್ಬಿಟ್ಟು ಮಕ ಬೇರೆ ನೋಡ್ತಿರಲ್ರಿ. ಒಂದು ನೋಡಂಗ್ ನೋಡ್ತಾವ ತಗೊಳ್ಳಲ್ಲ. ಏನ್ ಗಂಡ್ಸು ಅಂತ ಹೆತ್ತು ನಿಮ್ಮವ್ವ ಮರ್ಕ ಹಾಕ್ಬಿಟ್ಲು. ಏನು ಮರ ಇದು ಹೊಸಿ ಫ್ಯಾನ್ ಆನ್ ಆಯ್ತಲ್ಲ ಆಗ್ಲಿಂದ. ಹೀಟ್ ಹೊಡಿತಾ ಇದೆ ಗೊತ್ತಾ ಕಾಲಿಗೆ. ಅಲ್ಲೇ ನನ್ನ ಕಾಲಲ್ಲ ಅರ್ಧ ಗ್ರಿಲ್ ಆಗೋಯ್ತು ಗುರು. ನಡಿ ಅಣ್ಣ ನಿಧಾನಕ್ಕೆ ಮಾತಾಡ್ಕೊಂಡು ನಿಧಾನಕ್ಕೆ ಬರೋಣ. ಸರಿಯಪ್ಪ. ಹೆಂಗೆ ಕೂತ ನೋಡೋನು ಆರಾಮಾಗಿ. ಇದನ್ನ ಸ್ವಲ್ಪ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊ. ಮುರ್ದೇನಾಗಿಲ್ಲ, ಅದು ಕ್ಲಿಪ್ಪಕ್ಕಂತ ಬಿಡವ. ಜೋಬೆಲ್ಗೆ ಹಿಡ್ಕೊ, ತಲೆ ಕೆಡಿಸ್ಕೊಬೇಡ. ಗಾಬರಿ ಏನಾಗ್ಬೇಡ. ಜೋಬೆಲ್ಗೆ ಬಿಡೋದನ್ನ ಹಿಡ್ಕತ್ತೀನಿ ಬಿಡು. ನಂದಕ್ಕಿಲ್ಲ ಹಿಡ್ಕತ್ತೀನಿ. ನಮ್ಮ ಕಸಿನ್ ಪಕ್ಕದಲ್ಲಿ ನಿಂತಿರೋ ನೋಡಿ ಒಳ್ಳೆ ಹುಡುಗ. ಯಾರು ನೈಜೀರಿಯನ್ ಇರ್ಬೇಕು ಅಲ್ವಾ? ಹೆಂಗವನೇ ಫುಲ್ಲು ಡೈಮಂಡ್ ಇನ್ಕ್ಲೂಡ್ ಇರೋವಂಥ ವಾಚ್ ಹಾಕೊಂಡು ಶಿಷ್ಯ ಇಂಡಿಯನ್ ಕ್ಲಾತಲ್ಲಿ ನಿಂತಿದ್ದಾನೆ. ಏನಿಲ್ಲ, ಇದು ಕ್ಲ್ಯಾಂಪ್ ಇರಬೇಕು. ಏ ಆಫ್ರಿಕಾ ಅಣ್ಣ ಗುದ್ಬಿಟ್ಟಿಯ ಮದರ್ಸಿ ನೋಡೀಗ. ಬ್ರೋ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ವೇರ್ ಆರ್ ಯು ಫ್ರಮ್? ಯು ಡೋಂಟ್ ನೋ. ನೀನ್ ಎಲ್ಲಿಂದ ಬಂದಿ ನಿಂಗೆ ಗೊತ್ತಿಲ್ವಾ? ಯಾಕೋ ಅಫೆಂಡ್ ಆಗ್ಬಿಟ್ಟ ಹುಡುಗ. ಯು ಅಂತ
ಸಾರಿ ಬ್ರೋ, ನಿಮ್ಮ ಪ್ರೈವೇಸಿ ಬಿಟ್ಟು ಮಾಡಿದ್ಕೆ ಪಿಕ ಹೊರ್ಕೊಬಿಟ್ಟ ಕ್ಯಾಮ್ರಾ ನೋಡಿ ಬ್ರೋ. ಎಲ್ಲಿಂದ ನೀವು ಅಂತ ಕೇಳಿದ್ರೆ ಡೋಂಟ್ ನೋ, ಗೊತ್ತಿಲ್ಲ ಅಂತ ಬ್ರೋ. ಬಾಯ್ ಬ್ರೋ, ಬಾಯ್ ಬ್ರೋ. ಚುಚ್ಚಿಗಿಚ್ಚಿ ಬಿಡೋನು, ಬಿಟ್ಟು ಮುಂದೆ ಬರಲ್ಲ ಬಿಡೋನು. ಏನಾರು ವಿಡಿಯೋದಲ್ಲಿ ಏನಾರು ಕೇಳ್ಬಿಡ್ತೀನಿ ಅಂತ. ಟರ್ನ್ ತಗೋ, ಇಲ್ಲೇ ತಗೋ, ಇಲ್ಲಿಗೆ ಹೋಗ್ಬರೋಣ. ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ. ಲೌಡಕ್ಕೆ ಬಾಲ್. ಲೇ ನೋಡ ಆ ಕಡೆ ತಳ್ಳು, ನೋಡ ಕಣ್ಬಿಟ್ಟಲ್ಲ ಗೂಬೆ ನನ್ನ ಮಗನೇ. ತೇಜ ಯಾರ ನಿನ್ನ ಅಣ್ತಮ್ಮ ಸಿಕ್ಕಿದ ಕಣ, ಅಣ್ತಮ್ಮ ಸಿಕ್ಕಿದ ಆಟದೊಳಗೆ. ನಿಂತರ ಹ್ಯಾಂಡ್ಸಮ್ ಅಂತ ಇಟ್ಟಿಲ್ಲ ಬಿಡು, ನಿಂತರ ನೀನು ಒಬ್ಬನೇ ಬಿಡಯ್ಯ. ಯೂನಿಕ್ ಪೀಸ್ ಒಂಥರ, ಎಲ್ಲ ಗುಂಪಲ್ಲೂ ಸೆಡೆ ಇರ್ತಾರೆ ಅಂತಾರಲ್ಲ ನೀನು. ಹೆಂಗೆ ಆಡ್ತಾ ಇದೀಯ, ಸೇಮ್ ಸೆಡೆ ಥರ ಆಡ್ತಾ ಇದೀಯ. ಒಳ್ಳೆ ಹುಡುಗನ ಅಂದ್ರೆ ಏನ್ ಮಾತಾಡ್ತಾ ಇದೀಯಾ, ತರ್ಲಿಸಾಡ್ತಾ ಇದೆಯಲ್ಲ ಯಾಕೆ? ಒಳ್ಳೆ ಹುಡುಗನ ಯಾಕೆ ಏನೇನು ಒಳ್ಳೆ ಹುಡುಗ ಮರ ನಾನು ಮಿಸ್ಸಾಗಿ ಒಳ್ಳೆ ಹುಡುಗ ಅನ್ಬಿಟ್ಟಿಯ. ಏನೇನೋ ಮಾತಾಡ್ತೀನಿ. ಒಂದೊಂದು ಪೀಸ್ ಕಣ ನೀನು ಒಬ್ಬನೇ ಸೆಡೆ ಪೀಸ್. ಈ ಥರ ಒಳ್ಳೆ ಕೆಲಸ ಮಾಡು, ಆಗಾಗ ದೇವ್ರು ಒಳ್ಳೇದು ಮಾಡ್ತಾನೆ. ನೀವು ಹೆಂಗೆ ಹೇಳ್ತೀರ ಸೀನಿಯರು? ನಡಿ ಗುರು ಬೇಗ, ಅಕ್ಕ ಬೇರೆ ನೋಡ್ತಾನೆ ತಳ್ಳು. ಹೊಡೆಯ ಮರ ಬೇಗ, ಹೊಡೆಯಲೇ. ಸರು ಕಳೆದೋಗಿದ್ದಾನೆ ಅವನು, ಅವನದೇ ಪ್ರಪಂಚದಲ್ಲಿ. ಅದ್ಯಾವುದು ವೈರು ಸೆಲ್ಫ್. ಯಾರು ಪಾರ್ಕಿಂಗ್ ಮಾಡೋ ಜಾಗನ ಗುರು ಇದು. ಸರ್ ಪಾರ್ಕಿಂಗ್ ತೆಗೀರಿ ಸರ್. ಇರು ಮರೆ, ಅವಸರ ಪಡ್ಬೇಡ. ಸ್ವಲ್ಪ ಹೊತ್ತು ಹಿಂಗೆ ಟ್ರಾಫಿಕಲ್ಲಿ ಹೊಡೆದ್ರೆ ಗಾಡೀಲಿ ಬರ್ತಿರೋ ಹೀಟಿಗೆ ನನ್ನ ತೊಡೆ ಒಡೆ ಆಗೋಯ್ತದ ಗುರು. ಅಷ್ಟೊಂದು ಹೀಟು ಕಾಲಿಗೆ ತೊಡೆಗೆಲ್ಲ ಹೊಡಿತಾ ಗೊತ್ತೈತೆ. ಆಗಲೇ ಹಾಫ್ ಬಾಯ್ಲ್ ಆಗೋಗಿದೆ, ಹಾಫ್ ಬಾಯ್ಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.